ಶಾಸಕರು ಬರ್ತಾರೆ, ಏನೋ ಸುಮ್ನೆ ಹಂಗ್ ಬರ್ತಾರೆ, ಓಡ್ಬಿಡ್ತಾರೆ. ವಿಜಯಕುಮಾರ್ ಪರವಾಗಿಲ್ಲ. ಅವ್ರು ಎಲ್ಲಿ ಅವರು ಹೂಡಿಯವರಾ ಅಥವಾ ಇಲ್ಲಿಯವರು? ಊಡಿಯವರು ಆಕ್ಚುಲಿ ಅವರು 10 ವರ್ಷದಿಂದ ಮಲ್ಲೂರಲ್ಲೇ ಅವರೇ, ಜನರ ಜೊತೆಲೆ ಈ ಜನರ ಜೊತೆಲಿ ಅವರು. ಹೇಳಿ ಸರ್. ಅಷ್ಟೇ ಸರ್, ನಾವ್ ಹೇಳೋದು ಗೊತ್ತಿದ್ ಮಾತ್ರ ನಮ್ಮ ಚಿಕ್ಕ ತಿರುಪತಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ಬೇಕು. ಯಾವ ಶಾಸಕರನ್ನಾಗಿರ್ಲಿ ಯಾರಾಗಿರ್ಲಿ, ಇಲ್ಲಿ ಬರೋ ಭಕ್ತಾದಿಗಳಿಗ ಪುಣ್ಯಸ್ಥಳ ಅಂತ ಇರೋ ಚಿಕ್ಕ ತಿರುಪತಿ ಜಾಗದಲ್ಲಿ ಯಾರೇ ಶಾಸಕರಾಗ್ಲಿ ಚೆನ್ನಾಗಿ ಅನುಕೂಲ ಮಾಡ್ಕೊಡ್ಬೇಕಷ್ಟೇ. ಓಕೆ, ಇಲ್ಲಿ ಏನು ಮಾಲೂರು ಅಂತ ಬಂದಾಗ ವಿಧಾನಸಭಾ ಕ್ಷೇತ್ರ ಏನ್ ಸಮಸ್ಯೆ ಇದೆ? ಸರ್ ಸಮಸ್ಯೆ ಅಂದ್ರೆ ಇಲ್ಲಿ ದೇವಸ್ಥಾನ ಇದೆ, ಮೊದಲು ಮೂಲ ಸೌಕರ್ಯ ಇಲ್ಲ ಅಷ್ಟೇ. ಓಕೆ, ಇನ್ನೆಲ್ಲ ಇದೆ. ಹಾ. ಇಲ್ಲಿ ಬರುವಂತ ಜನರಿಗೆ ಮೂಲ ಸೌಕರ್ಯಗಳಿಲ್ಲ, ಅದೊಂದು ಕಡಿಮೆ. ಮತ್ತೆ ತಾಲೂಕಿನಲ್ಲಿ ಓಡಾಡ್ಬೇಕಂದ್ರೆ ರಸ್ತೆಗಳು ಇಲ್ಲ, ರಸ್ತೆಗಳು ತೊಂದರೆಗಳಿದೆ. ಮತ್ತೆ ಇಲ್ಲಿ ದೇವಸ್ಥಾನ ಬರುವಂತ ಜನಗಳು ನಿಲ್ಸ್ಬೇಕಂದ್ರೆ ನೈಟ್ ಸ್ಟೇ ಆಗ್ಬೇಕಂದ್ರೆ ಅವ್ರಿಗೆ ವಸತಿ ಗೃಹಗಳಿಲ್ಲ. ಇದೊಂದು ಸಮಸ್ಯೆ ಇದೆ ಸರ್. ಓಕೆ, ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಮಾಲೂರು ನೋಡಿದಾಗ ಈ ಕೃಷ್ಣಯ್ಯ ಶೆಟ್ಟಿ ಅವ್ರ ಟೈಮಿಂದ ನೋಡಿದೀವಿ. ನಮಗೆ ಗೊತ್ತಿರೋ ಹಂಗೆ ಲಡ್ಡು ಕೊಡೋದು, ತೀರ್ಥ ಕೊಡೋದು. ಚಿಕ್ಕ ತಿರುಪತಿ ಇಲ್ಲೇ ಇದೆ, ಇಲ್ಲೇ ಉಳ್ಕೊಳಕ್ ಜನಕ್ಕೆ ಜಾಗ ಇಲ್ಲ. ಹೌದು ಸರ್, ಜಾಗ ಇಲ್ಲ. ಜಮೀನ್ ಇದೆ, ಅಭಿವೃದ್ಧಿ ಮಾಡುವಂತ ಅಧಿಕಾರಿಗಳು ಯಾರಿಲ್ಲ. ಓಕೆ, ಈಗ ಪ್ರೆಸೆಂಟ್ ಶಾಸಕರು ನಂಜೇಗೌಡರು. ಹೌದು. ಬಟ್ ನಾವು ನೋಡುವಾಗ ನಂಜೇಗೌಡರು ವರ್ಸಸ್ ಮಂಜುನಾಥ್ ಗೌಡ್ರು ಕಿತ್ತಾಟ ನಡೀತಾನೆ ಇರುತ್ತೆ. ಹೌದು ಸರ್, ನಡೀತಾ ಇದೆ. ಇದರಿಂದ ಕ್ಷೇತ್ರ ಅಭಿವೃದ್ಧಿ ಆಗ್ತಿಲ್ವಾ ಸರ್? ಈಗ ಅಭಿವೃದ್ಧಿ ನಡೀತಾ ಇತ್ತು, ಮತ್ತೆ ಚುನಾವಣೆ ಎಣಿಕೆ ಮತ್ತೆ ಇವ್ರ ಗಲಾಟೆ ಆಯ್ತಲ್ಲ, ಆವಾಗಿಂದ ಯಾವುದೇ ಅಭಿವೃದ್ಧಿ ಇಲ್ಲ. ಓಕೆ, ಹೌದು ಸರ್.